ದೇಶಮುಖರು ಅಂಥೇಳಿ ಆ ಕಲಬುರಗಿಯ ಪಟ್ಟಣದೊಳಗೆ ದೇಶಮುಖರು. ಆ ದೇಶಮುಖರ ಹೆಂಡತಿ ವಿಪರೀತವಾಗಿರುವಂತಹ ರೋಗ. ಅನೇಕ ವೈದ್ಯರ ಹತ್ತಿರ ತೋರಿಸಿದ್ದರೂ ಕೂಡ, ಅನೇಕ ಔಷಧಿ ಉಪಚಾರಗಳನ್ನು ಕೊಡಿಸಿದ್ದರೂ ಕೂಡ ಅವರ ಹೆಂಡತಿಯ ರೋಗ ಏನು ಕಮ್ಮಿಯಾಗಲಿಲ್ಲ. ದಿನೇ 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 ಹೆಚ್ಚಿಗೆ ಆಗುತ್ತಾ ಹೋಯಿತು. ದೇಶಮುಖರ ಹೆಂಡತಿ ಹಾಸಿಗೆ ಹಿಡಿದು ನೀರು ಹೋಗುತ್ತಾ ಇಲ್ಲ, ಒಂದು ತುತ್ತ ಅನ್ನ ಹೋಗುತ್ತಾ ಇಲ್ಲ. ಸೊರಗುತ್ತಾ 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 ಕೊರಗುತ್ತಾ ಹೋದಳು ದೇಶಮುಖರ ಹೆಂಡತಿ. ದೇಶಮುಖರಿಗೆ ಚಿಂತೆ ಹತ್ತಂತ ಆಗರ್ಭ ಶ್ರೀಮಂತರು ಕಲಬುರಗಿಯೊಳಗೆ. ಅವಾಗ ದೇಶಮುಖರು ವಿಚಾರ ಮಾಡ್ತಾರಂತ, ಅನೇಕ ಪ್ರಸಿದ್ಧ ವೈದ್ಯರ ಹತ್ತಿರ ತೋರಿಸಿದ್ದರೂ ಕೂಡ, ಅನೇಕ ಔಷಧಿ ಕೊಡಿಸಿದೆ, ಅನೇಕ ಉಪಚಾರ ಮಾಡಿದೆ, ಸಾಕಷ್ಟು ದುಡ್ಡು ಖರ್ಚು ಮಾಡಿದರೂ ಕೂಡ ನನ್ನ ಹೆಂಡತಿ ಹಾಸಿಗೆಯನ್ನು ಬಿಟ್ಟು ಮ್ಯಾಲಕ್ಕೆ ಏಳ್ತಾನೇ ಇಲ್ಲ. ಏನು ಮಾಡೋದು? ಈಗೋ ಆಗೋ 2-3 ದಿನದೊಳಗೆ ನನ್ನ ಹೆಂಡತಿ ನನ್ನ ಕೈ ಬಿಟ್ಟು ಹೋಗುತ್ತಾಳ, ಸತ್ತು ಹೋಗುತ್ತಾಳ ಅಂತೇಳಿ ಆ ದೇಶಮುಖರು ತಮ್ಮ ಹೆಂಡತಿಯ ಕೊರಗಿನೊಳಗೆ ಜೀವನವನ್ನು ಮಾಡುವಾಗ, ಆ ದೇಶಮುಖರ ಮನೆಯೊಳಗೆ ಒಬ್ಬ ಆಳಮಗ ಇತ್ತು. ಆಳಮಗ ಬಂದು ಹೇಳ್ತಾನಂತ, ದೇಶಮುಖರ ನೀವೇನೂ ಚಿಂತೆ ಮಾಡಕ್ಕೆ ಹೋಗಬೇಡ್ರಿ, ಇಲ್ಲೇ ದೊಡ್ಡಪ್ಪ ಗೌಡರ ಮನೆಯೊಳಗೆ ಶರಣಬಸವೇಶ್ವರರದಾರ. ಎಂತಹ ಶರಣಬಸವೇಶ್ವರರು! ಬಾಯಿಲ್ಲದೆ ಇರುವಂಥವನಿಗೆ ಬಾಯಿ ಕೊಟ್ಟಾರ, ಕಣ್ಣಿಲ್ಲದೆ ಇರುವಂಥವನಿಗೆ ಕಣ್ಣು ಕೊಟ್ಟಾರ. ಎಷ್ಟೋ ಜನರ ರೋಗವನ್ನು ಕಳೆದಾರ, ಬಾಲಣ್ಣನ ಕಿವಿನೋವನ್ನು ಕಳೆದಾರ. ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಆ ಶರಣರ ಸನ್ನಿಧಾನಕ್ಕೆ ಹೋಗ್ರಿ. ಅವರ ಆಶೀರ್ವಾದ ನಿಮಗೆ ನಿಮ್ಮ ಹೆಂಡತಿಯ ಮೇಲೆ ಆಯಿತು ಅಂದ್ರೆ ನಿಮ್ಮ ಹೆಂಡತಿಗೆ ಬಂದಿರುವಂತಹ ಜಡರೋಗ ದೂರವಾಗತ್ತ ಅಂತ ಹೇಳಿದರು. ಇದನ್ನು ನೋಡಬೇಕು ಅಂತೇಳಿ ಕೊನೆಯದಾಗಿ ಆ ದೇಶಮುಖರು ತಮ್ಮ ಹೆಂಡತಿಯನ್ನು ಕರೆದುಕೊಂಡು ಹೊತ್ತುಕೊಂಡು ಎಲ್ಲಿಗೆ ಕರ್ಕೊಂಡು ಬಂದರು ಅಂದ್ರೆ ಶರಣಬಸವೇಶ್ವರರ ಸನ್ನಿಧಾನಕ್ಕೆ ಕರ್ಕೊಂಡು ಬಂದರು. ಹೇಳ್ತಾರಂತ, ಅಪ್ಪವ್ರ ಈಕೆ ನನ್ನ ಹೆಂಡತಿ ಅನೇಕ ವೈದ್ಯರಿಗೆ ತೋರಿಸಿದೆ, ಅನೇಕ ಔಷಧಿ ಕೊಡಿಸಿದೆ, ಅನೇಕ ಸಾಕಷ್ಟು ದುಡ್ಡು ಖರ್ಚು ಮಾಡಿದರೂ ಕೂಡ ನನ್ನ ಹೆಂಡತಿ ಹಾಸಿಗೆಯನ್ನು ಹಿಡಿದು ಬಿಟ್ಟಾಳ. ಹೇಗಾದರೂ ಮಾಡಿ ನನ್ನ ಹೆಂಡತಿಯನ್ನು ಬದುಕಿಸಿಕೊಡ್ರಿ ಅಂದಾಗ, ಆವಾಗ ಪರಮ ಪಾವನ ಮೂರ್ತಿಗಳಾಗಿರುವಂಥ ಶರಣಬಸವೇಶ್ವರರಂತಾರಂತ, ದೇಶಮುಖರ ನೀವೇನೂ ಚಿಂತೆಯನ್ನು ಮಾಡಕ್ಕೆ ಹೋಗಬೇಡ್ರಿ, ನೀವೇನೂ ಚಿಂತೆಯನ್ನು ಮಾಡಕ್ಕೆ ಹೋಗಬೇಡ್ರಿ ಅಂತೇಳಿ ಶರಣಬಸವೇಶ್ವರರು ಪ್ರಸಾದವನ್ನು ಕೊಟ್ರಂತ. ಪಾದೋದಕ ಪ್ರಸಾದ ವಿಭೂತಿಯನ್ನು ಕೊಟ್ರಂತ. ವಿಭೂತಿ, ಈ ವಿಭೂತಿಯನ್ನು ಹಣೆಗೆ ಹಚ್ಚ್ರಿ, ಪಾದೋದಕ ಕೊಡ್ರಿ, ನಿಮ್ಮ ಹೆಂಡತಿಗೆ ಪ್ರಸಾದ ಕೊಡ್ತಾ ಬರ್ರಿ. 21 ದಿನದ ಒಳಗಾಗಿ ನಿಮ್ಮ ಹೆಂಡತಿ ರೋಗದಿಂದ ಸಂಪೂರ್ಣವಾಗಿ ಗುಣಮುಖಳಾಗತಾಳ ಅಂತೇಳಿ ಶರಣರು ಆಶೀರ್ವಾದ ಮಾಡಿದರು. ಆಶೀರ್ವಾದ ಮಾಡಿದ ನಂತರದೊಳಗೆ ಅವಾಗ ದೇಶಮುಖರು ನಿತ್ಯ ಹೆಂಡತಿಯ ಹಣೆಗೆ ವಿಭೂತಿ ಹಚ್ಚಿದ್ರು. ಶರಣರು ಕೊಟ್ಟಿರುವಂಥ ಪಾದೋದಕ ಪ್ರಸಾದ ಕೊಡ್ತಾ 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 ಬಂದಾಗ ವೈದ್ಯರ ಕಡೆಯಿಂದಲೂ ಕೂಡ ಗುಣಮುಖವಾಗದೇ ಇರುವಂತಹ ರೋಗ ಶರಣಬಸವೇಶ್ವರರ ವಿಭೂತಿ ಪಾದೋದಕ ಪ್ರಸಾದವನ್ನು ಕೊಟ್ಟು ಆ ದೇಶಮುಖರ ಹೆಂಡತಿಯ ರೋಗವನ್ನು ಕಳೆದಿದ್ದರು. 21 ದಿನದ ಒಳಗಾಗಿ ದೇಶಮುಖರ ಹೆಂಡತಿ ಎದ್ದು ಓಡಾಡಕ್ಕೆ ಪ್ರಾರಂಭ ಮಾಡಿದಳಂತ. ದೇಶಮುಖರಿಗೆ ಬಹಳ ಸಂತೋಷವಾಯ್ತು, ಭಾಳ ಆನಂದ ಆತು. ನನ್ನ ಹೆಂಡತಿ ಸತ್ತೇ ಹೋಗಿಬಿಡ್ತಾಳಂತ ನಾನು ತಿಳ್ಕೊಂಡಿದ್ದೆ. ಇಂಥ ಸತ್ತು ಹೋಗುವಂಥ ನನ್ನ ಹೆಂಡತಿಗೆ ಮತ್ತು ಪುನರ್ಜನ್ಮವನ್ನು ಶರಣರು ನೀಡ್ಯಾರ ಅಂದ್ರೆ ಮತ್ತು ನನಗೆ ಸಾಕಷ್ಟು ಭಗವಂತ ಸಿರಿ ಸಂಪತ್ತನ್ನು ಕೊಟ್ಟಾನ, ಅವರಿಗೆ ನಾನೇನಾದರೂ ಕೊಡಬೇಕು ಅಂತೇಳಿ ದೇಶಮುಖರು ಏನು ಮಾಡಿದರು ಅಂದ್ರೆ ಶರಣಬಸವೇಶ್ವರರನ್ನು ಕರ್ಕೊಂಡು ಹೋಗುತ್ತಾರೆ. ದೊಡ್ಡ ಬಯಲು, ಆ ಬಯಲಿನ ಮುಂದೆ ಶರಣಬಸವೇಶ್ವರರನ್ನು ನಿಲ್ಲಿಸಿದ್ರು ದೇಶಮುಖರು. ಆಗರ್ಭ ಶ್ರೀಮಂತರು ನಿಲ್ಲಿಸಿದ್ರು. ಅವರ ಪಕ್ಕ ನಿಂತ್ಕೊಂಡ್ರು, ಅವರ ಬಾಜು ನಿಂತ್ಕೊಂಡ್ರು. ಅಲ್ಲಿ ಒಂದು ಕಲ್ಲು ತಗೊಂತಾರೆ ದೇಶಮುಖರು, ಒಂದು ಸಣ್ಣ ಕಲ್ಲು, ಒಂದು ಹಳ್ಳ ತಗೊಂಡ್ರು. ಆ ಕಲ್ಲು ತಗೊಂಡು ಶರಣಬಸವೇಶ್ವರರ ಪಾದಕ್ಕೆ ನಮಸ್ಕಾರ ಮಾಡಿ ಏನು ಮಾಡಿದರು ಅಂದ್ರೆ ಆ ಕಲ್ಲ ತಮ್ಮ ಮೈ ಒಳಗೆ ಎಷ್ಟು ಶಕ್ತಿ ಐತಲ್ಲ ಅಷ್ಟು ಶಕ್ತಿಯನ್ನು ಹಾಕಿ ಆ ಕಲ್ಲನ್ನು ಹೀಗೆ ಬೀಸಿ ಹೋಗದ್ರಂತ. ಆ ಕಲ್ಲ ಬಹಳ ದೂರ ಹೋಗಿಬಿತ್ತು. ಆವಾಗ ದೇಶಮುಖರು ಶರಣಬಸವೇಶ್ವರರಿಗೆ ಅಂತಾರಂತ, ಅಪ್ಪವ್ರ
ಇಲ್ಲೇನು ನೀವು ನಿಂತಿರಲ್ಲ, ನಿಮ್ಮ ಪಾದದಿಂದ ಹಿಡಿದು ನಾನೇನು ಆ ಕಲ್ಲು ಬೀಸಿ ಒಗದಿನಲ್ಲ, ಅದು ಎಲ್ಲಿವರೆಗೂ ಹೋಗಿ ಬಿದ್ದೈತಲ್ಲ ಅಲ್ಲಿವರೆಗೂ ಈ ಜಾಗನ ನಿಮ್ಮ ಪಾದಕ್ಕೆ ನಾನು ಸಮರ್ಪಣೆಯನ್ನು ಮಾಡೀನಿ ಅಂದ್ರಂತವ್ರು. ಈ ಜಾಗನ ನಿಮ್ಮ ಪಾದಕ್ಕೆ ಕೊಟ್ಟೀನಿ ಅಂತ. ಈಗ ಶರಣ ಬಸವೇಶ್ವರರ ಗದ್ದುಗೆ ಇರುವಂಥದ್ದು ಎಲ್ಲಿ ಅಂದ್ರೆ ದೇಶಮುಖರು ಕೊಟ್ಟಿರುವಂಥ ಜಾಗದೊಳಗೆ ಶರಣ ಬಸವೇಶ್ವರರ ಗದ್ದಿಗೆ, ಶರಣ ಬಸವೇಶ್ವರರ ದಾಸೋಹದ ಮನೆ, ಶರಣ ಬಸವೇಶ್ವರರ ಶಾಲಾ ಕಾಲೇಜುಗಳು ಇದ್ದಿದ್ದ ಅಲ್ಲಿ ಕೊಡಬೇಕು ಅಂತಾರೆ. ದಾನ ಮಾಡಿದ್ದು ದಾರಿ ಬುತ್ತಿಗಾಯಿತು, ಮುಂದಿನ ಹೊತ್ತಿಗಾಯಿತು. ಹಿಂದೆ ಅಷ್ಟು ಜಾಗವನ್ನು ದೇಶಮುಖರು ಕೊಟ್ಟಿದ್ದಕ್ಕಾಗಿ ಅವರ ಹೆಸರು ಈಗಲೂ ಕೂಡ ಈ ಚರಿತ್ರೆಯೊಳಗೆ ನಾವು ಕೇಳ್ತೀವಿ ಅಂತ. ಅದಕ್ಕೆ ಸರ್ವಜ್ಞಮೂರ್ತಿ ಹೇಳ್ತಾನೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತ್ತೆನ್ನಬೇಡ, ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತನ. ಇಲ್ಲಿ ವೀರಾಂಜನೇಯ ಸ್ವಾಮಿ ಬಲಭೀಮೇಶ್ವರ ಸ್ವಾಮಿಯ ಜಾತ್ರೆ ನಡೆದಿರುವಂಥದ್ದು. ಎಂತಹ ಬಲಭೀಮೇಶ್ವರ! ಲಕ್ಷ್ಮಣ ಶ್ರೀರಾಮಚಂದ್ರನ ತಮ್ಮನಾಗಿರುವಂತಹ, ಮರ್ಯಾದ ಪುರುಷೋತ್ತಮನ ತಮ್ಮನಾಗಿರುವಂತಹ ಲಕ್ಷ್ಮಣ ಸಾವು ಬದುಕಿನ ಮಧ್ಯೆ ಹೋರಾಡುವಾಗ ಶ್ರೀರಾಮಚಂದ್ರ ವೀರಾಂಜನೇಯ ಸ್ವಾಮಿಗೆ ಅಂತನಂತ, ಬಲಭೀಮೇಶ್ವರನಿಗೆ ಅಂತನಂತ, ಆಂಜನೇಯ ಹೋಗಪ್ಪ, ಅಲ್ಲೇನು ಗುಡ್ಡ ಕಾಣಕತ್ತೈತಲ್ಲ, ಅಲ್ಲೇನು ಬೆಟ್ಟ ಕಾಣಕತ್ತೈತಲ್ಲ, ಆ ಬೆಟ್ಟದೊಳಗ ಆ ಗುಡ್ಡದೊಳಗ ಒಂದು ಸಂಜೀವಿನಿ ಕಡ್ಡಿ ಐತಿ, ಆ ಸಂಜೀವಿನಿ ಕಡ್ಡಿಯನ್ನು ತೆಗೆದುಕೊಂಡು ಬಾರಪ್ಪ. ಆ ಸಂಜೀವಿನಿ ಕಡ್ಡಿಯನ್ನು ನೀನು ತಂದಿ ಅಂದ್ರೆ ನನ್ನ ತಮ್ಮನಾಗಿರುವಂತಹ ಲಕ್ಷ್ಮಣ ಬದುಕುಳಿತಾನೋ ಅಂದಾಗ ವೀರಾಂಜನೇಯ ಸ್ವಾಮಿ ವಾಯುಪುತ್ರ ನೇರವಾಗಿ ಹಾರ್ತಾ ಎಲ್ಲಿಗೆ ಹೋದ ಅಂದ್ರ, ಏನು ಶ್ರೀರಾಮಚಂದ್ರ ಬೆರಳು ಮಾಡಿ ತೋರಿಸಿದ್ದನಲ್ಲ ಆ ಬೆಟ್ಟಕ್ಕೆ ಹೋಗುತ್ತಾನೆ. ಅಲ್ಲಿ ಅನೇಕ ಔಷಧಿ ಗಿಡ ಇದ್ದು ಅಂತ. ಆಂಜನೇಯ ಸ್ವಾಮಿಗೆ ಇಂಥದ್ದೇ ಸಂಜೀವಿನಿ ಕಡ್ಡಿ ಎನ್ನುವಂಥದ್ದು ಗೊತ್ತಾಗಲಿಲ್ಲ, ಇಂಥದ್ದೇ ಎನ್ನುವಂಥದ್ದು ಗೊತ್ತಾಗಲಿಲ್ಲ. ಆವಾಗ ಆಂಜನೇಯ ಸ್ವಾಮಿ ಏನು ಮಾಡಿದ ಅಂದ್ರೆ ಆ ಗುಡ್ಡವನ್ನೇ ತನ್ನ ಕೈಯೊಳಗ ಎತ್ತಿಕೊಂಡು ಬಂದು ಶ್ರೀರಾಮಚಂದ್ರನ ಮುಂದಿಟ್ಟಿದ್ದಂತ. ಯಪ್ಪ, ಇದ್ರಾಗ ಸಂಜೀವಿನಿ ಗಿಡ ಯಾವುದು ಅನ್ನೋದು ಗೊತ್ತಾಗಲಿಲ್ಲ, ಅದಕ್ಕಂದಲ್ಲೇ ಗುಡ್ಡ ಹೊತ್ಕೊಂಡು ಬಂದು ನಿನ್ನ ಮುಂದೆ ಇಟ್ಟೀನಿ ಅಂದ. ಕಡ್ಡಿ ಕೇಳಿದ್ರೆ ಗುಡ್ಡವನ್ನು ತಂದಿಟ್ಟಿರುವಂಥ ಪುಣ್ಯಾತ್ಮ, ಅಂತಹ ಪುಣ್ಯಾತ್ಮನ ಜಾತ್ರೆ. ಹಾಗಾಗಿ ನೀವು ಕಡ್ಡಿ ಎಷ್ಟಕ್ಕೆ ಕೊಟ್ರಿ ದಾನ ಧರ್ಮವನ್ನು, ನೀವು ಕಡ್ಡಿ ಎಷ್ಟು ಕೊಟ್ಟರೆ ಸಾಕು, ನಿಮಗೆ ಗುಡ್ಡದಷ್ಟು ಸಂಪತ್ತನ್ನು ಕೊಟ್ಟೇ ತೀರ್ತಾನ ವೀರಾಂಜನೇಯ ಸ್ವಾಮಿ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯೊಳಗೆ ಇಟ್ಕೊಳ್ಬೇಕಾಗತ್ತೆ ರೀ. ಈ ಗುಡಿಗೆ ಹೇಗೆ ದಾನ ಮಾಡ್ತೀರಿ, ಈ ವೀರಾಂಜನೇಯ ಸ್ವಾಮಿಯ ಗುಡಿ ಹೇಗೆ ಬೆಳೀತಾ 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 ಹೋಗುತ್ತಲ್ಲ, ಆಗ ನಿಮ್ಮ ಊರು ಬೆಳೀತಾ ಹೋಗುತ್ತಾ, ನಿಮ್ಮ ಮನೆತನನೂ ಬೆಳೀತಾ ಹೋಗುತ್ತಾ, ನಿಮ್ಮ ಊರಿನ ಭವಿಷ್ಯವೂ ಕೂಡ ಉಜ್ವಲವಾಗುವಂಥದ್ದು ಅಂತೇಳಿ. ಹಾಗಾಗಿ ಒಂದಿಷ್ಟು ಜಾತ್ರೆ ಬಂದಾಗ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ನಮಗೆ ವೀರಾಂಜನೇಯ ಸ್ವಾಮಿ ಇರಾಕ ಮನೆ ಕೊಟ್ಟಾನ, ಆ ನಂತರದೊಳಗೆ ಬೆಳೆಯಾಕ ಭೂಮಿ ಕೊಟ್ಟಾನ, ಆ ನಂತರದೊಳಗೆ ಗಾಳಿ ಕೊಟ್ಟಾನ, ನೀರು ಕೊಟ್ಟಾನ, ಏನೆಲ್ಲ ಕೊಟ್ಟಾನ. ಏನೆಲ್ಲ ಕೊಟ್ಟಿರುವಂಥ ಆಂಜನೇಯ ಸ್ವಾಮಿಗೆ ಒಂದು ವರ್ಷಕ್ಕೆ ಆ ಪುಣ್ಯಾತ್ಮನ ಜಾತ್ರೆ ಬಂದಾಗ ನಾವೊಂದಿಷ್ಟು ಕೊಟ್ವಿ ಅಂದ್ರೆ ಅದನ್ನು ಇಟ್ಟುಕೊಳ್ಳಂಗಲ್ಲ, ಅಸಲು ಬಡ್ಡಿಯ ಸಮೇತವಾಗಿ ಒಳ್ಳೆ ಸಮಯಕ್ಕೆ ಕೊಡ್ತಾನ ಪುಣ್ಯಾತ್ಮ. ಅದು ನಮ್ಮ ತಲೆಯೊಳಗಿರಬೇಕು ಅಂತೆ, ಒಳ್ಳೆ ಸಮಯಕ್ಕೆ ಕೊಡ್ತಾನೆ. ಹಾಗಾಗಿ ಒಂದಿಷ್ಟು ಜಾತ್ರೆ ಬಂದಾಗ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಯಾಕೆ ದಾನ ಮಾಡಬೇಕು ಅಂದ್ರೆ ನಮ್ಮ ಮನೆಯೊಳಗಿರುವಂತಹ ಪಾಪ ಕರ್ಮಗಳನ್ನು ಈ ದಾನದ ರೂಪದೊಳಗೆ ಆ ವೀರಾಂಜನೇಯ ಸ್ವಾಮಿಯ ಪಾದಕ್ಕೆ ಹಾಕಿದಂಗಂತ. ಆ ವೀರಾಂಜನೇಯ ಸ್ವಾಮಿಯ ಪಾದಕ್ಕೆ ಹಾಕಿದಂಗೆ ನಾವು ಹಂಗಲ್ಲ, ನಾವು ಬರೀ ಉಳಿಸುವಂಥವ್ರು. ಆಗ ಇದೊಂದು ಹೇಳಿ ಮುಂದಿನ ಕತೆಗೆ ಹೋಗಿಬಿಡ್ತೀನಿ. ಹ್ಯಾಗ ಭಾಳ ಮಜಾ. ಈಗ ಒಬ್ಬ ಹೆಣ್ಮಗಳು, ಭಾಳ ಜಿಪ್ಪುನ ಹೆಣ್ಮಗಳು, ಬರೇ ಉಳಿಸುವಂತಾಕಿ, ಬರೇ ಉಳಿಸುವಂತಾಕಿ. ಆಕೆ ವಿಚಾರ ಮಾಡಿದ್ಲು, ಇಬ್ಬರು ಹುಡುಗರಿದ್ರಂತ, ಇಬ್ಬರು ಮಕ್ಕಳಿದ್ರು. ತಲೆಯಾಗ ಕೂದಲು ಭಾಳ ಬಂದಿದ್ದು. ಆಕೆ ಅಂದು, ಇವಕ್ಕೆ ತಲೆಯಾಗ ಕೂದಲು ಭಾಳ ಅದಾವ, ಇವಕ್ಕೆ ಕೊಬ್ಬರಿ ಎಣ್ಣೆಗೆ ಎಲ್ಲ ಹೊಂಟೈತಿ ಅಂದ್ಲು ಆಕೆ. ಕೊಬ್ಬರಿ ಎಣ್ಣೆ ಉಳ್ಸಾಕೆ ಆ ಹುಡುಗರು ತಲೆ ಬೋಳಿಸ್ಬೇಕು ಅಂತ ವಿಚಾರ ಮಾಡಿದ್ಲಂತ ಆಕೆ. ಅದಕ್ಕೆ ಕೊಬ್ಬರಿ ಎಣ್ಣೆ ಉಳ್ಸಾಕೆ ಅವಾಗ ಆ ಕಾಯಕ ಮಾಡುವಂಥವನ್ನ ಕರೆದು
ಏಯ್ ತಮ್ಮ ಬಾ ಇಲ್ಲ ಆತ ಬಂದು ಹೇಗೊಂದು ತಲೆ ಬೋಳಿಸ್ತಿ ಅಂತ ಕೇಳಿ ಅವ ಅಂದ ಈ ಹೆಣ್ಮಗಳ ಬಗ್ಗೆ ಗೊತ್ತಾಯಿತು ಈಕೆ ₹1 ದಾನ ಮಾಡ್ದಕ್ಕೆಲ್ಲ ಧರ್ಮ ಮಾಡ್ದಕ್ಕೆಲ್ಲ ಅವಾಗ ಆತನ್ನಂತ ಬೇರೆಯವರಿಗಾದ್ರೆ ₹10 ಕೊಂದು ತಲೀರಿ ಅಕ್ಕವ್ರ ನಿಮಗಾದ್ರೆ ₹20 ಕೊಡ್ರಿ ಸಾಕು 3 ತಲೆ ಬೋಳಿಸ್ತೀನಿ ಅಂದವ ಬೇರೆ ಅವರಿಗಾದ್ರೆ ₹10 ಕೊಂದು ತಲೆ ನಿಮಗಾದ್ರೆ ₹20 ತಗೊಂಡು 3 ತಲೆ ಬೋಳಿಸ್ತೀನಿ ಅಂದವ ಹಾಂ ತಮ್ಮ ಈ ಇಬ್ಬರು ಹುಡುಗರು ತಲೆ ಬೋಳಿಸು ನಮ್ಮ ಯಜಮಾನ ಗಂಡ ಹೊಲಕ್ಕೆ ಹೋಗ್ಯಾಣ ಬರ್ತಾಣ ಆಯಿತು ಅಂತೇಳಿ ಅವ ಏನು ಮಾಡಿದ ಆ ಇಬ್ಬರು ಹುಡುಗರು ತಲೆ ಚರ 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 ಅಂತ ಬೋಳಿಸಿದ ಬೋಳಿಸ್ದಾಗ ಅಕ್ಕವ್ರ ಮತ್ತಿನ್ನ ಬರಲಿಲ್ಲ ಒಂದು 10 ನಿಮಿಷ ಕುಂದ್ರ ತಮ್ಮ ಬರ್ತಾರೆ 3 ತಾಸು ಕಾದವ ಬರಲೇ ಇಲ್ಲ ಸಿಟ್ಟು ಬಂದ್ಬಿಡ್ತು ಅಕ್ಕವ್ರ ನಂಗೆ ರೊಕ್ಕ ಕೊಡ್ರಿ ನಾ ಹೊಕ್ಕಿನಿ ಅಂದವ ಆ ಹೆಣ್ಮಗಳಲ್ಲಂತ ₹20 ಕೊಟ್ಟೆ ಅಂದ್ರೆ ನಂದ ಒಂದು ತಲೆ ಲುಕ್ಷಾಣೆ ಆಗತ್ತಲ್ಲ ಅಂದಳಾಕಿ ಮತ್ತೇನು ಮಾಡೋದು ಹೊಲ ನೋಡಿದ್ರೆ ಭಾಳ ದೂರ ಐತಿ ಈಗ ನಂಗೆ ಫೋನ್ ಆಗೇನ ಏನೂ ಇದ್ದಿದ್ದಿಲ್ಲ ಮತ್ತು ₹20 ಕೊಟ್ಟೆ ಅಂದ್ರೆ ನಂದ ಒಂದು ತಲೆ ಲುಕ್ಷಾಣೆ ಆಗತ್ತಲ್ಲ ಏನು ಮಾಡೋದು ಅಂತೇಳಿ ತಲೆ ಮ್ಯಾಗ ಕೈ ಇಟ್ಕೊಂಡ್ಲಂತ ತಲೆ ಮ್ಯಾಗ ಕೈ ಇಟ್ಕೊಂಡು ಅಯ್ಯ ಯವ್ವ ನನ್ನೂ ಭಾಳದವಲ್ಲ ಅಂದ್ಲ ಆಕಿ ನನ್ನೂ ಭಾಳದವ ತಮ್ಮ ಒಂದು ಕೆಲಸ ಮಾಡ್ತೇನೋ ಅಂತ ಏನ್ರಿ ಅಂದ ನನ್ನ ತಲೆನ ಬೋಳಿಸಿಬಿಡು ಅಂದ್ಲ ಆಕಿ ನನ್ನ ತಲೆನ ಬೋಳ್ಸಂದಾಗ ರೊಕ್ಕ ಕೊಟ್ರಿ ಯಾರ್ದಾದ್ರಿ ಏನ್ರಿ ಅಂದವ ಹೆಣ್ಮಗಳು ಮಣಿ ಮ್ಯಾಗ ಕುಂತು ಮಣಿ ಅಂತ ಮಣಿ ಮ್ಯಾಗ ಕುಂತು ಸಾದ್ಗಪ್ಪ ಹೆಣ್ಮಗಳು ಇಷ್ಟಡಲ್ಲ ನಮ್ಮಕ್ಕ ಹಣಿ ತುಂಬ ಇಷ್ಟಡಲ್ಲ ಕುಂಕುಮ ಹಚ್ಚಾಳ ಈ ಕಿವ್ಯಾಗ ಜುಮ್ಮಕಿ ನತ್ತ ವಾಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಏನು ಒಬ್ಬೊಬ್ಬರು ಕಿವಿಗೆ 20 ತೂತಿರ್ತಾವೆ ಕಾಣಂಗ ಇಲ್ಲ ಒಬ್ಬೊಬ್ರು ಕಿವಿ ಅಂತ ಭಾಳ ಮಜಾ ಇರ್ತಾವ ಆ ಮಾತು ಬೇರೆ ತಮ್ಮ ತಮ್ಮ ಇರಲಿ ಅವಾಗ ತಮ್ಮ ನಾನು ತಲೆ ಬೋಳ್ಸೋ ಇಟ್ಟೆಲ್ಲ ಹಾಕ್ಕೊಂಡಿದ್ಲು ಕಿವಿನ ಕಾಣ್ತಿದ್ದೆ ಕುಂದರ್ರಿ ಅಂದವ ಅವಾಗ ಆ ಹೆಣ್ಮಗಳ ತಲೆ ಚರ 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 ಅಂತ ಬೋಳಿಸಿದವ ಬೋಳಿಸ್ದಾಗ ₹20 ತೊಗೊಂಡು ಹೋದವು ಪಾಪ ತೊಗೊಂಡು ಹೋಗಾಗ ಮತ್ತು ಈ ಹೆಣ್ಮಗಳು ಅಯ್ಯ ತಲೆ ಬೋಳ್ಸ್ಕೊಂಡೀನಿ ಹೆಂಗೆ ಕಾಣಕತ್ತೀನಿ ಅಂತೇಳಿ ಬಂದು ಕಣ್ಣುಡಿ ಮುಂದೆ ನಿಂತ್ಲಂತ ಕಣ್ಣುಡಿ ಮುಂದೆ ಬಂದು ನಿಂತಳು ಕಣ್ಣುಡಿನ ಒಡೆದು ಹೋಗಿಬಿಡ್ತಾ ಯವ್ವ ಕಣ್ಣುಡಿನ ಒಡೆದು ಹೋಗುವಷ್ಟು ಆಕಾರ ಗೇಡಾಗಿನಲ್ಲ ನಾನು ಇನ್ನು ಹೊರಗೆ ಹೋದೆ ಅಂದ್ರೆ ಹುಡುಗರು ಹೆದರ್ತಾವ ಅಲ್ಲ ಆಕಿ ಓಣ್ಯಾಗ ಹೋದೆ ಅಂದ್ರೆ ಹುಡುಗರು ಹೆದರ್ತಾವ ಒಳ್ಳೆ ರಾಕ್ಷಸ ಕಂಡಂಗೆ ಕಾಣಕತ್ತಿದ್ಲ ಹೆಣ್ಣು ಏನು ಮಾಡೋದು ಅಂತೇಳಿ ಅಡುಗೆ ಮನ್ಯಾಗ ಕುಂತು ತಲೆ ಬೋಳಿಸ್ಕೊಂತ ಸಂಜಾತ್ ಗಂಡ ಬಂದ ನೀರು ತೊಗೊಂಡು ಬಾ ಕಾಲಿಗೆ ಅಲ್ಲೇ ಅದಾವ ಹಾಕ್ಕೊಂಡು ಬಾ ಅಂದ್ಲ ಆಕಿ ಹಿಂಗ್ಯಾಕೆ ಮಾಡಕತ್ತಳಿಕೆ ಅಂತೇಳಿ ಕಾಲಿಗೆ ನೀರು ಹಾಕ್ಕೊಂಡು ಅಡುಗೆ ಮನೆಗೆ ಬಂದು ತಲೆ ಬೋಳಿಸ್ಕೊಂಡಾಳ ಇಷ್ಟು ಅಡಾಲ ಕುಂಕುಮ ಅಗಲ್ಲ ನಮ್ಮಕ್ಕ ಸಾದ್ಗಪ್ಪ ಹೆಣ್ಮಗಳ ಗಂಡ ಆಕೆ ನಮ್ಮಕ್ಕ 5 ನಿಮಿಷ ನೋಡಿದ್ನಂತ 5 ನಿಮಿಷ ನೋಡಿದವ 5 ನಿಮಿಷ ನೋಡಿ ಅಣ್ಣವ್ರ ಯಾರು ನೀವು ಅಂದವ ಯಾರಿಗೆ ಅಕ್ಕರಿಗೆ ಹೋಗಿ ಅಣ್ಣಾರ ಅನ್ನಕತ್ತಾನ ಅಣ್ಣಾರ ಯಾರು ನೀವು ನನ್ನ ಹೆಂಡತಿ ಸೀರೆ ಉಟ್ಕೊಂಡು ಇಲ್ಲ್ಯಾಕೆ ಕುಂತೀರಿ ನಮ್ಮ ಮನ್ಯಾಗ ಅಂದವ ಅಕ್ಕಾರು ಹೋಗಿ ಅಣ್ಣರ ಗತಿ ಕಾಣಕತ್ತಿದ್ರು ಅವ್ರು ಅವಾಗ ಆಕೆಲ್ಲಂತ ನಾನು ಅಣ್ಣಾರಲ್ಲ ನಾನು ಅಕ್ಕವ್ರು ನಿನ್ನ ಹೆಂಡ್ತಿ ಒಳಗೆ ಬಾ ಅಂದ್ಲಂತ ಆಕೆ ಒಳಗೆ ಬಾ ಅಂದಾಗ ಹಿಂಗ್ಯಾಕೆ ಮಾಡಿದೆ ಅಂದವ ಮತ್ತು ಕೊಬ್ಬರಿ ಎಣ್ಣೆ ಭಾಳ ಖರ್ಚಾಗಕತ್ತಿತ್ತಲ್ಲ ಆ ಇಬ್ಬರು ಹುಡುಗರು ತಲೆ ಬೋಳಿಸಿದೆ ನೀ ಬರ್ಲಾರ್ದಕ್ಕೆ ನಂದ ಬೋಳಿಸ್ಕೊಂಡೆ ಅಲ್ಲಂತ ಆಕೆ ಭಾಳ ಚಲೋ ಮಾಡಿದಿ ಭಾಳ ಚಲೋ ಅವನ ಅಂತ ಭಾಳ ಚಲೋ ಮಾಡಿದಿ ಅಂದವ ಮತ್ತು ಇವ್ರು ಹೇಗೆ ಅಂದ್ರೆ ಒಂದು ಊದಿನ ಕಡ್ಡಿನ 1 ವರ್ಷ ಮಾಡ್ತಿದ್ರಂತ ಗಂಡ ಹೆಂಡತಿ ಏನು ಒಂದು ಊದಿನ ಕಡ್ಡಿನ 1 ವರ್ಷ ಈಗ ಬೆಳಿಗ್ಗೆ ಎಣ್ಣೆಗೆ ಎದ್ದು ತೆಗೆದ ಇಟ್ಟು ಬಿಡ್ತಿದ್ರು ಅವು 1 ವರ್ಷ ಈ ದೇವ್ರ ಮುಂದೆ ದೀಪ ಹಚ್ತಿದ್ರಲ್ಲ ಪೂಜೆ ಮುಗಿದ ಮ್ಯಾಗ ಊದೇ ಬಿಡ್ತಿದ್ರಂತ ಆರಿಸೆ ಮಕ್ಕೊಂತಿದ್ರು ಅವ್ರು ಇಂಥವು ಎಲ್ಲಿಗೆ ಹೋದ ಅಂದ್ರೆ ಸಂತಿಗೆ ಹೋದ್ನಂತ ನಡ್ಕೋಂತ ಹೋದವ ಬಸ್ಸಿಗೆ ಹೊಕ್ಕಣನು ನಡ್ಕೋಂತ ಹೋದ್ನಂತ ಯಾದಗಿರಿಗೆ ನಡ್ಕೋಂತ ಒಂದು 10 ಕಿಲೋಮೀಟ್ರ್ ಹೋಗಿದ್ದ ಅವಾಗ ಅವಾಗ ನೆನಪಾತಂತ ಇವತ್ತು ಬೆಳಗ್ಗೆ ಪೂಜೆ ಮಾಡಿ ಊದನ ಕಡ್ಡಿ ಆರಿಸ್ಲಾರ್ದಂಗೆ ದೀಪ ಆರಿಸ್ಲಾರ್ದಂಗೆ ಬಂದೀನಿ ಊದನ ಕಡ್ಡಿ ಎಷ್ಟು ಸುತ್ತೈತು ಆ ದೀಪದ ಎಣ್ಣೆ ಎಷ್ಟು ಸುಟ್ಟೈತು ಎಷ್ಟು ಹಾಳೆ ಆಗೈತು ಅಂತ ಆವಾಗ ನೆನಪಿಗೆ ಬಂತಂತಾವು ಅಲ್ಲಿದ್ದ ಲಬ್ಬು ಹೊಯ್ಕೊಂತ ಬಂದನಂತವ ಲಬ್ಬು ಹೊಯ್ಕೊಂತ ಬಂದು ಹೆಂಡತಿ ಮನೆ ಮುಂದೆ ಕುಂತಿಲ್ಲ ಯಾಕ್ರಿ ಏನಿಲ್ಲ ಏನಿಲ್ಲ ಮತ್ತು ಬೆಳಿಗ್ಗೆ ಪೂಜೆ ಮಾಡಿ ಹಂಗೆ ಹೋಗಿನಿ ದೀಪಾನು ಆರಿಸಿಲ್ಲ ಊದನ ಕಡ್ಡಿನೂ ಆರಿಸಿಲ್ಲ
ಎಣ್ಣೆ ಎಷ್ಟು ಸುಟ್ಟೈತೆ ಅಣ್ಣ, ಊದಿನ ಕಡ್ಡಿ ಎಷ್ಟು ಸುಟ್ಟೈತೆ ಅಣ್ಣಂತವ. ಅವಾಗ ಆಕೆ ಅಂದಂತ, ನಾನು ಯಾರು ನಿಮ್ಮ ಹೆಂಡತಿ ಹೌದಿಲ್ಲ, ನೀವು ಮುಂದಕ್ಕೆ ಹೋಗಿದ್ದಷ್ಟ ತಡ, ಆ ಊದಿನ ಕಡ್ಡಿ ದೀಪ ಆರಿಸೇ ಬಂದು ಹೊರಗೆ ಕುಂತೀನಿ ಅಲ್ಲಂತ ಆಕೆ. ಅವನ್ನೆರಡು ಆರಿಸೇ ಬಂದು ಕುಂತೀನಿ. ಮತ್ತೆ ಹೆಂಡತಿ ಅಂತಾಳಂತ, ನಿಮಗೆ ದೇವ್ರು ಬುದ್ಧಿ ಗಿದ್ದಿ ಕೊಟ್ಟಾನಿಲ್ಲ. ಯಾಕ ಅಂದವ, ಮಣ್ಯರ ಕಾಲನ್ ಅಂದ್ರೆ ಪಾದರಕ್ಷೆ ಅಂತಾರಲ್ಲ, ಪಾದರಕ್ಷೆ ಈ ಹವಾಯಿ ಚಪ್ಪಲ್ ಅಂತ, ಮಣ್ಯರ ಕಾಲನ್ ಪಾದರಕ್ಷೆ 200 ರೂಪಾಯಿ ಕೊಟ್ಟು ತಗೊಂಡಿರಿ. ಅವು ಅಲ್ಲಿಂದ ಓಡ್ಕೋಂತ ಬಂದಿಯಲ್ಲ, ಅವು ಎಷ್ಟು ಸೌದಾವ ಏನಲ್ಲಂತ ಆಕೆ. ಆಕಿನ ತಲೆ ಹೆಂಗಿರ್ಬೇಕು ಅಂತ, ಅವು ಎಷ್ಟು ಸೌದಾವ ಏನಂದಾಗ ಅವ ಅನ್ನಂತ, ನಾನ್ಯಾರು ನಿನಗಾಂಡವ, ನಾನ್ಯಾರು ನಿನಗಾಂಡ. ಅವು ಸವಿತಾವು ಅಂತೇಳಿ ಗೊತ್ತಿದ್ದ ಅವನ್ನ ಈ ಜೇಬಿನೊಳಗೆ ಕಿಸೆದೊಳಗೆ ಇಟ್ಕೋಂತ ಬಂದೀನಿ ಅನ್ನಂತವ. ಮತ್ತು ಹೀಗೆ ಉಳ್ಸಾಕೆ ಹೋದ್ರೆ ಹೇಗೆ? ಒಂದಿಷ್ಟು ದಾನ ಧರ್ಮ ಪರೋಪಕಾರ ಪುಣ್ಯ ಅನ್ನುವಂಥದ್ದನ್ನು ನಾವು ಮಾಡಿದಾಗ ನಮ್ಮ ಮನೆಯೂ ಬೆಳಕಾಗತ್ತೆ, ಊರೂ ಕೂಡ ಉಜ್ವಲ ರೀತಿಗೆ ಹೋಗುವಂಥದ್ದು. ಹಾಗಾಗಿ ಆ ಜಾತ್ರೆಯ ನಿಮಿತ್ತವಾಗಿ ಅನೇಕ ಊರುಗಳಿಂದ ವೀರಾಂಜನೇಯ ಸ್ವಾಮಿಯ ಭಕ್ತರು ಈ ಸನ್ನಿಧಾನಕ್ಕೆ ಬರ್ತಾರೆ ತಾಯಂದ್ರ. ಹಾಗಾಗಿ ತಮ್ಮ ಶಕ್ತಿ ಅನುಸಾರವಾಗಿ ಭಕ್ತಿ ಅನುಸಾರವಾಗಿ ಅಷ್ಟ ಅಂತಲ್ಲ ಇಷ್ಟ ಅಂತಲ್ಲ 500 1000 2000 ಅನೇಕ ಜನ ಸದ್ಭಕ್ತರು ಕೊಡ್ತಾರೆ. ಆದರೂ ಕೂಡ ನಮ್ಮ ಮನೆಯೊಳಗಿರುವಂಥ ಪಾಪ ಕರ್ಮಗಳನ್ನು ಜಾತ್ರೆಯ ದಿನದಂದು ಕಾಣಿಕೆಯ ರೂಪದೊಳಗ ದಾನದ ರೂಪದೊಳಗ ವೀರಾಂಜನೇಯ ಸ್ವಾಮಿಯ ಪಾದಕ್ಕರ್ಪಣೆಯನ್ನು ಮಾಡಿ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಳ್ಳುವಂಥದ್ದ ಬಲಭೀಮೇಶ್ವರನ ಜಾತ್ರೆ ಅಂತ. ಜಾತ್ರೆ ಅಂದ್ರೆ ಮತ್ತೊಂದೇನೂ ಅಲ್ಲ, ಒಂದಿಷ್ಟು ದಾನ ಮಾಡೋದು, ಒಂದಿಷ್ಟು ದರ್ಶನ ಮಾಡಿಕೊಂಡು ಒಂದಿಷ್ಟು ಕಾಯಿ ಒಡಿಸ್ಕೊಂಡು ಬಂದಿರುವಂತಹ ಬೀಗರ ಜೊತೆ ಆನಂದದಿಂದ ಜಾತ್ರೆ ಮಾಡೋದು. ದಾನ ಮಾಡಿದ ತಕ್ಷಣದೊಳಗೆ ನಮ್ಮ ಪಾಪ ಕರ್ಮಗಳೆಲ್ಲ ದೂರವಾಗುತ್ತಾವ. ಪುಣ್ಯದ ಗಂಟನ್ನು ಆಂಜನೇಯ ಸ್ವಾಮಿ ನಮಗೆ ಆಶೀರ್ವಾದ ಮಾಡ್ತಾನ ಅನ್ನುವಂಥ ಮಾತನ್ನು ಹೇಳ್ತಾ ಮುಂದೆ ಪುರಾಣದೊಳಗೆ ಏನು